ನಾನು ಮಾತು ಹೇಳ್ತೀನಿ, ಮಿಸ್ಟರ್ ಕುಮಾರ್ ಬಂಗಾರಪ್ಪ, ಏನು ನೀನು ರಾಷ್ಟ್ರೀಯ ಅಧ್ಯಕ್ಷನ, ಏನು ಪ್ರಧಾನಮಂತ್ರಿನ? 100ಕ್ಕೆ 100 ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರ ದೊಡ್ಡ ಮನುಷ್ಯ ನೀನು. ಬಿ ಜೆ ಪಿ ತತ್ವ ಸಿದ್ಧಾಂತ ಗೊತ್ತಿದೆಯಾ? ಅನಾಥ ಶಿಶುವಾಗಿದ್ದೆ, ಕಾಂಗ್ರೆಸ್ನಲ್ಲಿದ್ದಾಗ ಸೋತು ಸುಣ್ಣಾಗಿದ್ದೆ. ನಿನ್ನನ್ನು ಕರೆದು ರಾಜಕಾರಣದಲ್ಲಿ ಪುನರ್ಜನ್ಮ ಕೊಟ್ಟದ್ದು ಸನ್ಮಾನ್ಯ BS ಯಡಿಯೂರಪ್ಪನವರು. BS ಯಡಿಯೂರಪ್ಪನವ್ರು ಮರೆಯೋದು ಬೇಡ. ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಜೊತೆಗೆ ನೀನಿಲ್ಲ, ಸಂಘ ಪರಿವಾರದ ಜೊತೆಗೂ ನೀನಿಲ್ಲ. ಸಂಘಟನಾ ಪರ್ವದಲ್ಲಿ ಎಷ್ಟು ದಿವಸ ಭಾಗವಹಿಸಿದ್ದೆ? ಒಂದು ದಿವಸನೂ ಭಾಗವಹಿಸಿಲ್ಲ. ಸೊರಬದಲ್ಲಿ 22,000 ಸದಸ್ಯತ್ವ ಅಭಿಯಾನ ಆಗಿದೆ ಅಂದರೆ ಅದಕ್ಕೆ ಕಾರಣ ನೀನಲ್ಲ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು ದತ್ತಾತ್ರೇಯ ಅವರು ಅಲ್ಲಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಸದಸ್ಯತ್ವ ಅಭಿಯಾನ ಮಾಡಿಸಿದರೆ. ಲೋಕಸಭಾ ಸದಸ್ಯರು ರಾಘವೇಂದ್ರ ಅಭಿಯಾನ ಮಾಡಿಸಿದರೆ, ಸದಸ್ಯತ್ವ ಅಭಿಯಾನ ಸಂಘಟನೆ ಪರ ಮಾಡಿಸಿದರೆ. ನೀನು BJP ತತ್ವ ಸಿದ್ಧಾಂತನೇ ಗೊತ್ತಿಲ್ಲ. ಬಂಗಾರಪ್ಪನವ್ರು BJP ಬಂದಾಗ ನೀನು ಯಾಕಪ್ಪ ಬರಲಿಲ್ಲ? ಕಾಂಗ್ರೆಸ್ಸಿಗಿದ್ದ ದೊಡ್ಡ ಮನುಷ್ಯ. ಸದಸ್ಯತ್ವವನ್ನು ಶಿವಮೊಗ್ಗದಿಂದ ಮುಖಂಡರುಗಳು ಸ್ವರ್ಬಾದ ಕಾರ್ಯಕರ್ತರ ಜೊತೆಗೂಡಿ ಸದಸ್ಯತ್ವ ಮಾಡಿದ್ದು, ಸಕ್ರಿಯ ಸದಸ್ಯ ಮಾಡಿದ್ದು. ನಿನ್ನ ಯೋಗ್ಯತೆಗೆ BJP ಜೊತೆಗೆ ಇಲ್ಲೇ ಇಲ್ಲ. ನೀನು ಸೋತು ಸುಣ್ಣಾಗಿ ಮನೆಗಿದ್ದು ನಿಮ್ಮ ಮನೇಲಿ ಮೀಟಿಂಗ್ ಮಾಡಿದ ತಕ್ಷಣ ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ನೀನು. ರಾಜ್ಯದ ಅಧ್ಯಕ್ಷರು ನೀನೇ ಮಾಧ್ಯಮದಲ್ಲಿ ಹೇಳಿಕೆ ಕೊಡೋರೆ 100ಕ್ಕೆ 100 ಬದಲಾವಣೆ ಆಗುತ್ತೆ. ನೀನು ತಾಕತ್ತಿದ್ರೆ ಮಿಸ್ಟರ್ ಕುಮಾರ್ ಬಂಗಾರಪ್ಪ, ನೀನು ತಾಕತ್ತಿದ್ರೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಮಾಡೋ ಶಕ್ತಿ ನಿನಗಿದೆಯಾ? ನೀನೇ ರಾಷ್ಟ್ರೀಯ ಅಧ್ಯಕ್ಷನ? ನಾವು ಮೌನವಾಗಿದ್ದರೆ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಂತೀರಾ?